ದಸರಾ ಹಬ್ಬದ ಚಾಲನೆಯನ್ನು ನಮ್ಮ ಉಜ್ಜೀವನ್ ಬ್ಯಾಂಕ್ ಟಿ ನರಸೀಪುರ ಈ ಶಾಖೆಯ ಪ್ರಮುಖರಾದ ಸುಂದರ್ ಜಿ ಅವರು ಇವತ್ತು ನಮ್ಮನ್ನೆಲ್ಲ ಕರೆದು ಈ ಪೂಜೆಗೆ ಆಹ್ವಾನಿಸಿದ್ದಾರೆ. ಅದಕ್ಕೆ ನಮ್ಮೆಲ್ಲರ ಪರವಾಗಿ ನಾನು ಬಹಳ ಆಭಾರಿಯಾಗಿದ್ದೀನಿ. ಕೃತಜ್ಞತೆಗಳು, ನಮಸ್ಕಾರಗಳು. ಈ ದಿನ ಏನಂದರೆ ದಸರಾ ಹಬ್ಬದ ಮೊದಲನೇ ದಿನ. ದಸರಾ ಹಬ್ಬದ ಮೊದಲನೇ ದಿನವನ್ನು ನಾವು ಶೈಲಪುತ್ರಿಯ ಅಂಗವಾಗಿ ಆ ದೇವರನ್ನು ನಾವು ಇವತ್ತು ನೆನೆಸ್ಕೊಳ್ತೀವಿ. ಆ ದೇವರನ್ನ ನಾವು ಪೂಜೆ ಮಾಡ್ತೀವಿ. ಶೈಲಪುತ್ರಿ ಒಂದು ಶಕ್ತಿ ದೇವತೆ, ಹಾಗೂ ಶೈಲಪುತ್ರಿ ಎಲ್ಲ ಅನಾರೋಗ್ಯ ಎಲ್ಲ ಕಷ್ಟಗಳನ್ನೆಲ್ಲ ಕಾಪಾಡುವಂಥ, ಕಷ್ಟಗಳನ್ನೆಲ್ಲ ನಿರ್ನಾಮ ಮಾಡುವಂಥ ಒಂದು ದೇವತೆ, ಶಕ್ತಿ ದೇವತೆ. ಅದರಿಂದ ತಾವು ಶೈಲಪುತ್ರಿ ದೇವತೆಯನ್ನು ಆರಾಧಿಸಿ ಇವತ್ತು, ಹಾಗೂ ಎಲ್ಲರೂ ಆ ಭಗವಂತನಲ್ಲಿ ಶೈಲಪುತ್ರಿಯನ್ನು ತಾವು ನೆನೆಸ್ಕೊಂಡು ಒಂದು ನಿಮಿಷ ಕಣ್ಮುಚ್ಕೊಂಡು ಧ್ಯಾನ ಮಾಡಿ ಆ ದೇವಿಯನ್ನು ಎಲ್ಲರಿಗೂ ಆರೋಗ್ಯ, ಆಯಸ್ಸು, ಐಶ್ವರ್ಯ, ನೀವು ಏನೇನು ಬೇಕು ಕೇಳ್ತೀರಾ ಎಲ್ಲ ಸಿಗೋ ಹಾಗೆ ಕೇಳ್ಕೊಳ್ಳಿ. ಟೈಮ್ ಸ್ಟಾರ್ಟ್ಸ್ ನೌ. ಧನ್ಯವಾದಗಳು. ಇಷ್ಟಾರ್ಥ ಸಿದ್ಧಿರಸ್ತು. ನಿಮಗೆಲ್ಲ ಒಳ್ಳೆಯದಾಗಲಿ. ಆ ಭಗವಂತ ಶ್ರೀಶೈಲ ಪುತ್ರಿ ಇವತ್ತು ಅದು ದಸರಾ ಪ್ರಯುಕ್ತವಾಗಿ ನಮ್ಮ ಚಾಮುಂಡೇಶ್ವರಿ ತಾಯಿಯ ಒಂದು ಅವತಾರ. ಇದು ಮೊದಲನೇ ದಿನ. ಅದರಿಂದ ತಮಗೆಲ್ಲ ಒಳ್ಳೆಯದಾಗಲಿ. ನಮ್ಮನ್ನು ಇಲ್ಲಿ ಕರೆದಿದ್ದೀರಾ. ನಾನು ಡಾಕ್ಟರ್ ನವೀನ್ ಜಿ, ಫಿಸಿಷಿಯನ್ ಆ್ಯಂಡ್ ಡಯಾಬಿಟಾಲಜಿಸ್ಟ್. ಕಳೆದ 36 ವರ್ಷಗಳಿಂದ ಟಿ ನರಸೀಪುರದಲ್ಲಿ ಇದ್ದೀವಿ. ಒಂದು ಅಳಿಲು ಸೇವೆ ಮಾಡಿಕೊಂಡು, ಹೊಟ್ಟೆಪಾಡು ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಆ ಶೈಲಪುತ್ರಿ ಒಂದು ನಮ್ಮ ಮೇಲೆ ಕರುಣಿಸಿರೋದ್ರಿಂದ ಆರೋಗ್ಯವಾಗಿ ಇದ್ದೀವಿ. ಸೊ ಹಾಗೆ ಅನುಕೂಲವಾಗೂ ಇದ್ದೀವಿ. ಆದರೆ ಏನಂದರೆ, ಪ್ರತಿದಿನ ತಮ್ಮ ಕೈಲಾದ ಒಂದು ಸಹಾಯವನ್ನು ಒಬ್ಬರಿಗೆ ಮಾಡಿ, ಒಂದು ದಿನಕ್ಕೆ ಒಂದು ಒಳ್ಳೆ ಕೆಲಸ ಮಾಡಿ ಅಂತ ಕೇಳ್ಕೊಳ್ತೀನಿ ತಮ್ಮಲ್ಲಿ. ಆ ದೇವಿ ನಿಮಗೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ತಾ ನಮ್ಮ ಗಣ್ಯರು ಎಲ್ಲರಿಗೂ ಸ್ವಾಗತವನ್ನು ಬಯಸ್ತೀನಿ. ಅವರು ತಮ್ಮ ಬಗ್ಗೆ ಎರಡೆರಡು ಮಾತು ಹೇಳಿ ಇದ್ರ ಬಗ್ಗೆ, ಕಾರ್ಯಕ್ರಮದ ಬಗ್ಗೆನೂ ಮಾತಾಡ್ಬೋದು ಅಂತ ಕೇಳ್ಕೊಳ್ತೀನಿ. ನಮ್ಮನ್ನೆಲ್ಲ ಇಲ್ಲಿ ಕರೆಸಿರೋದಕ್ಕೆ ನಮ್ಮ ಶ್ರೀ ಸುಂದರ್ ಮ್ಯಾನೇಜರ್ ಸಾಹೇಬರು, ಹಾಗೂ ನಮ್ಮ ಇಲ್ಲಿನ ಸ್ಟಾಫ್ಗಳು, ಸೊ ನಮಗೆ ತುಂಬ ಆತ್ಮೀಯರು. ರಾಜಣ್ಣ ಅವರು, ಮೊದಲು ಪ್ರಭು ಅವರಿದ್ದರು, ಮಂಜು ಅವರಿದ್ದರು. ಸೊ ನಾವು ನಿಮ್ಮ ಸಂಸ್ಥೆಯ ಸೇವೆಯನ್ನು ಮರೆಯೋಕ್ಕಾಗಲ್ಲ. ಎಸ್ಪೆಷಲಿ ನನಗೆ ತುಂಬಾ ಕೋಆಪ್ರೇಟ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ನೋಡ್ಕೊಂಡಿದೆ ನಿಮ್ಮ ಸಂಸ್ಥೆ. ಅದರಿಂದ ಸೊ ಹ್ಯಾಟ್ಸ್ ಆಫ್ ಟು ಯು ಆಲ್. ಆ್ಯಂಡ್ ನಿಮಗೆ ಈ ದಿನ ಆ ದೇವಿ ಶೈಲಪುತ್ರಿ ನಮಗೆಲ್ಲ ಒಳ್ಳೇದು ಮಾಡಲಿ. ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕರುಣಿಸಲಿ ನಿಮಗೆ ಅಂತ ಕೇಳ್ಕೊಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ಧನ್ಯವಾದಗಳು. ನಿಮ್ಮ ಹೆಸರು ಹೇಳಿ ಸರ್, ನೀವೇನು ಮಾಡ್ತೀರಾ? ಒಂದು 2 ಮಾತು ಹೇಳಿ ಸರ್. ನಾವು ಎಲ್ಲರೂ ಇರಬೇಕು ದಯವಿಟ್ಟು. ಇನ್ನೂ ಫಂಕ್ಷನ್ ಮುಗ್ದಿಲ್ಲ. ವೆಂಕಟರೆಡ್ಡಿ ಅಂತ ಕಾಂಟ್ರಾಕ್ಟ್ರು. 40 ವರ್ಷ ಆಗಿದೆ. ಎಲ್ಲ ಚೆನ್ನಾಗೇ ಇದೆ. ಈ ಬ್ಯಾಂಕ್ ಬಂದಮೇಲೆ ಎಲ್ಲ ಸೌಲಭ್ಯಗಳು ಚೆನ್ನಾಗಿ ಮಾಡ್ತಾರೆ. ಹಾಗಾಗಿ ಈ ಬ್ಯಾಂಕ್ ಬಗ್ಗೆ ಜನಕ್ಕೂ ಭಾರಿ ಅಭಿಮಾನ ಇದೆ. ಹಾಗಾಗಿ ಎಲ್ಲ ಬ್ರಾಂಚ್ಗಿಂತಲೂ ಜೋರಾಗಿದೆ. ಪಕ್ಕ ಬ್ರಾಂಚ್ಗಳು ನೋಡಿದ್ರೆ ಇಲ್ಲಿ ನಡೆಸಿರೋ ವ್ಯವಹಾರ ಭಾಳ ಚೆನ್ನಾಗಿದೆ. ಇಲ್ಲಿ ಪಬ್ಲಿಕ್ ಭಾರಿ ಅನುಕೂಲವೂ ಇದೆ. ಹಾಗಾಗಿ ಎಲ್ಲರೂ ವ್ಯವಹಾರಗಳು ಒಳ್ಳೆಯ ಮಾಡಿ ಈ ಬ್ಯಾಂಕನ್ನು ಅಭಿವೃದ್ಧಿಪಡಿಸೋಕ್ಕೆ ಎಲ್ಲರೂ ಸಹಕಾರ.
ನೋಡಿ ಇವರೆಲ್ಲ ನಮ್ಮ ಜೀವನಾಡಿಗಳು, ಈ ನರಸೀಪುರದ ಶಕ್ತಿಗಳು. ನಾವೆಲ್ಲರೂ ಒಂದೊಂದು ಮೂಲೆಯಲ್ಲಿ ದಿಕ್ಕಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಸೇವೆ ಮಾಡ್ಕೊಂಡೇ ಬಂದಿದ್ದೀವಿ. ಅದರಿಂದ ನಮ್ಮ ಹಿರಿಯರು ಬಸವಣ್ಣ ಅವ್ರು ಮಾತಾಡ್ತಾರೆ. ನನ್ನ ಹೆಸರು ಬಸವಣ್ಣ ಅಂತ, ಹೊಸೂರು ಹತ್ತಿರದ 3 ಕಿಲೋಮೀಟ್ರು. ನಾವು ಒಂದು ಅಗ್ರಿಕಲ್ಚರ್, ದೊಡ್ಡ ಅಗ್ರಿಕಲ್ಚರ್ ಖುಷಿ ಸರ್. 1980ರಲ್ಲಿ ಎಕನಾಮಿಕ್ಸ್ MA ಕೂಡ ಮಾಡಿದ್ದೀವಿ. ಸೂಪರ್ ಸರ್. ಆವಾಗ ವ್ಯವಸಾಯ ಚೆನ್ನಾಗಿತ್ತು. ನಾನು ಯಾವ ವಿಧವಾದ ಉದ್ಯಮ ಅವಕಾಶ ಹೋಗಲಿಲ್ಲ. ಅವಕಾಶ ಸಿಕ್ಕಿದ್ರು ಹೋಗಲಿಲ್ಲ. ಈಗ ಏನು ನಮ್ಮ ಚೆನ್ನಾಗಿದ್ದೀವಿ. ನಮ್ಮ ಮಿಸ್ಸಸ್ ಟೀಚರು ಇವಾಗ ಏನಿಲ್ಲ, ಈಗಲೂ ಆರೋಗ್ಯ ಚೆನ್ನಾಗಿ ಬರುತ್ತೆ. ಸರ್, ಇನ್ನೂ ಇವರು ನಮ್ಮಲ್ಲಿ ಕಸ್ಟಮರ್ ಆಗಿಲ್ಲ. ನಾವು ನಿನ್ನೆ ಆಕ್ಚುಲಿ ಪಾಪ ಇವರು ಸರ್ನ ನಾವು ಮೀಟ್ ಮಾಡಿದ್ವಿ. ಈ ತರ ಒಂದು ಇವೆಂಟ್ ಇದೆ ಅಂತ ಹೇಳಿದ್ವಿ. ಪಾಪ ಅವರು ತುಂಬಾ ಹೃದಯದಿಂದ ಒಪ್ಕೊಂಡು ತುಂಬಾ ಸಹಕಾರದಿಂದ ಪಾಪ ಬಂದು ಆಗ್ಲಿಂದ ಕೂತಿದ್ರು. ಪಾಪ ತೊಂದರೆ ಕೊಟ್ಟು ಏನೋ ಗೊತ್ತಿಲ್ಲ, ಅವ್ರ ಸಮಯನ ನಾವು ಫಿಲ್ ಮಾಡಿದ್ವಿ ಏನೋ ಗೊತ್ತಿಲ್ಲ. ತುಂಬಾ ಥ್ಯಾಂಕ್ಸ್ ಸರ್ ಬಂದಿದ್ದಕ್ಕೆ. ಏನಿಲ್ಲ, ಊಟ ಮಾಡಿ ಮಲ್ಗದ ಸಮಯ ಕಿಲ್ ಮಾಡ್ತೀವಿ ನಾವು. ನಮ್ಗೇನು ಕೆಲಸವಿಲ್ಲ. ನೀವು ಯಂಗ್ಸ್ಟರ್ಸ್, ಯು ಆರ್ ಆಲ್ವೇಸ್ ಫಿಸಿಕಲಿ ಆಕ್ಟಿವ್. we are also young at heart. Yes, sir. But ಸ್ವಲ್ಪ ರಿಟಾರ್ಡೆಡ್, ಸೆಮಿ ರಿಟೈರ್ಮೆಂಟ್ ತಗೊಂಡ್ಬಿಟ್ಟಿದೀವಿ ನಾವು. ನಮ್ಮ ಮಹೇಶ್ ಅವರು ಇದ್ದಾರೆ, ಇವರು ಕೆಮಿಸ್ಟ್. ಇವರು ನಮ್ಮ ಸೀನಿಯರ್ ಫಾರ್ಮಸಿಸ್ಟ್ ಆಗಿ ಮತ್ತೆ ಮೈಸೂರು ಕಾರ್ಪೊರೇಷನ್ ಅಲ್ಲಿ ಅಧಿಕಾರಿಯಾಗಿ, ಜಿಲ್ಲಾಧಿಕಾರಿಯಾಗಿ ಕೆಲಸ ಮಾಡಿ